ಹಾಡು ಎಂಬ ನಾಟಕ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಚಾಂದಿನಿ ಮಂಗಳಮುಖಿ ಸಂಘದಿಂದ ಈ ನಾಟಕ ಆಯೋಜನೆ ಮಾಡಲಾಗಿದ್ದು, ಮಂಗಳಮುಖಿಯರ ಜೀವನದ ಕುರಿತು ಈ ನಾಟಕ ಅನಾವರಣವಾಗಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳ ಎಂ ಎನ್ನುವವರು ಮಾಹಿತಿ ನೀಡಿದರು. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಕಾರಣ ಏನು ಅಂತಂದರೆ, ನಾಳೆ ಸಂಜೆ 6:30ಗೆ ರಂಗಾಯಣದಲ್ಲಿ ನಮ್ಮ ನಾಟಕ ಇದೆ ಸರ್, ಕಳೆದ ಹೋದ ಹಾಡು ಅಂತ ಹೇಳಿ. ಆ ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ವಿ ಸರ್. ಇದು ನಮ್ಮ 2ನೇ ನಾಟಕ ಸರ್. ಇದೇ ವೇದಿಕೆಯಲ್ಲಿ ಹೋದ ವರ್ಷ ತಲ್ಕಿ ನಾಟಕವನ್ನು ರಂಗಾಯಣದಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ, ಪತ್ರಿಕಾಗೋಷ್ಠಿನ ಕರೆದ್ವಿ. ನೀವೆಲ್ಲರೂ ಕೂಡ ಆ ಗೋಷ್ಠಿನಲ್ಲಿ ಇದ್ರಿ, ನಮ್ಮ ಬಗ್ಗೆ ಬರೆದಿದ್ದೀರಾ. ಈ ಸರು ಕೂಡ ಅದೇ ರೀತಿ ನಾವೆಲ್ಲರೂ ನಿಮ್ಮಿಂದ ಬೆಂಬಲವನ್ನು ಎದುರು ನೋಡ್ತೀವಿ ಸರ್. ಈ ನಾಟಕಕ್ಕೆ ನಾಟಕದಲ್ಲಿ ನಮ್ಮ ಸಮುದಾಯದವರೇ ನಾವೇ ಮಾಡ್ತಾ ಇರುವಂಥ ನಾಟಕ. ನಮ್ಮ ಬಗ್ಗೆ ಯಾರೂ ಪ್ರಚಾರ ಮಾಡೋದಿಲ್ಲ ಸರ್, ನಾವೇ ಪ್ರಚಾರ ಮಾಡಬೇಕು. ನಮ್ಮ ಬಗ್ಗೆ ತಿಳುವಳಿಕೆನೇ ಹೇಳಬೇಕು. ಪಾಠಗಳಲ್ಲಿ ಎಲ್ಲೂ ಕೂಡ ನಮ್ಮ ಬಗ್ಗೆ ಇಲ್ಲ ಮಾಹಿತಿಗಳು, ನಮ್ಮ ಐಡೆಂಟಿಟಿಗಳು, ನಮ್ಮ ಸಂಸ್ಕೃತಿಗಳು, ಹಾಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸಮಾಜದಿಂದ, ಫ್ಯಾಮಿಲಿಯಿಂದ ಅನ್ನೋದನ್ನು ಎಲ್ಲ ಸಾರ ಈ ಟ್ರಾನ್ಸ್ಜೆಂಡರ್ ಸಮುದಾಯದ ಒಳಗಡೆ ಬರುವಂಥ ಪ್ರತಿಯೊಂದು ಗುರುತಿಸುವಿಕೆಗಳನ್ನು ನಾವು ಈ ನಾಟಕದಲ್ಲಿ ತೋರಿಸ್ತಾ ಇದ್ದೀವಿ ಸರ್. ಈ ನಾಟಕವನ್ನು ನಮ್ಮ ಸಂಸ್ಥೆಯಾದ ಪಯಣ ಬೆಂಗಳೂರು ಇದು ಮತ್ತು ಲೋಕಲ್ ಶಿವಮೊಗ್ಗದಲ್ಲಿರುವಂಥ ರಕ್ಷ ಸಮುದಾಯ ಸಂಘಟನೆ, ನಾವೆರಡೂ ಜನ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಬರಬೇಕು, ನಿಮ್ಮ ಪತ್ರಿಕೆಗಳಲ್ಲಿ ಬರಬೇಕು. ಇದು ಫ್ರೀ ಎಂಟ್ರೆನ್ಸ್ ಇರುತ್ತೆ, ಜನಗಳು ಬಂದು ನೋಡಬೇಕು ಅನ್ನೋದು ನನ್ನ ಆಶಯ. ನನ್ನ ಜೊತೆ 3 ವ್ಯಕ್ತಿಗಳಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ನಾನು ಕೂಡ ನಾಟಕದ ಬಗ್ಗೆ ಹೆಚ್ಚಿನದಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಕಾರಣ ಏನು ಅಂತಂದರೆ, ನಾಳೆ ಸಂಜೆ 6:30ಗೆ ರಂಗಾಯಣದಲ್ಲಿ ನಮ್ಮ ನಾಟಕ ಇದೆ ಸರ್, ಕಳೆದ ಹೋದ ಹಾಡು ಅಂತ ಹೇಳಿ. ಆ ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ವಿ ಸರ್. ಇದು ನಮ್ಮ 2ನೇ ನಾಟಕ ಸರ್. ಇದೇ ವೇದಿಕೆಯಲ್ಲಿ ಹೋದ ವರ್ಷ ತಲ್ಕಿ ನಾಟಕವನ್ನು ರಂಗಾಯಣದಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ, ಪತ್ರಿಕಾಗೋಷ್ಠಿನ